ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕೆಲವು ಮಾತೃಕೆಗಳಲ್ಲಿ ಮಾತ್ರ ಪರ್ವಾರಂಭದಲ್ಲಿ ಹಿಂದೆ ಹೇಳಿದ ಮೊದಲನೆಯ ಅಧ್ಯಾಯಕ್ಕೆ ಬದಲಾಗಿ ಈ ಕೆಳಗೆ ಕೊಟ್ಟಿರುವ 3 ಹೆಚ್ಚು ಅಧ್ಯಾಯಗಳಿವೆ. ಆ ಅಧ್ಯಾಯಗಳಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಕರ್ಣನಿಗೆ ಸೇನಾಧಿಪತ್ಯದಲ್ಲಿ ಅಭಿಷೇಚನ ಮಾಡಿ ಯುದ್ಧಕ್ಕೆ ಹೊರಟದು. ಆಗ ಧೃತರಾಷ್ಟ್ರನ ಪ್ರವರ್ತನೆಗೇನೆಂದು ಜನಮೇಜಯನು ವೈಶಂಪಾಯನನನ್ನು ಕೇಳಿದುದು ಎಂಬ ಅಧ್ಯಾಯಕ್ಕೆ ಸ್ವಾಗತ. ವೈಶಂಪಾಯನನು ಜನಮೇಜಯನೊಡನೆ, ರಾಜೇಂದ್ರ, ದ್ರೋಣನು ಸಂಹರಿಸಲ್ಪಟ್ಟ ಮೇಲೆ ದುರ್ಯೋಧನಾದಿ ರಾಜರೆಲ್ಲರೂ ಬಹು ವ್ಯಸನದಿಂದ ಅಶ್ವತ್ಥಾಮನಲ್ಲಿಗೆ ಬಂದರು. ದ್ರೋಣನ ವಿಷಯವಾಗಿ ಎಲ್ಲರೂ ದುಃಖಿಸುತ್ತಾ ಕಳೆಗುಂದಿದ ಮುಖದಿಂದ ಬಂದು ಅಶ್ವತ್ಥಾಮನನ್ನು ಸಮಾಧಾನಗೊಳಿಸಿದರು. ಮುಹೂರ್ತ ಕಾಲದವರೆಗೆ ವ್ಯಸನ ಪಡುತ್ತಿದ್ದು ಆಮೇಲೆ ಶಾಸ್ತ್ರ ಸಮ್ಮತಗಳಾದ ಕಾರಣಗಳಿಂದ ಮನಸ್ಸಮಾಧಾನ ಮಾಡಿಕೊಂಡು ಸಾಯಂಕಾಲವಾದೊಡನೆ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಸೇರಿದರು. ಮನೆಗೆ ಹೋದರೂ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಆ ರಾಜರೆಲ್ಲ ತಮಗುಂಟಾದ ದೊಡ್ಡ ಹಾನಿಯನ್ನು ಕುರಿತು ದುಃಖದಿಂದ ಕುದಿಯುತ್ತಿದ್ದರು. ಅದರಲ್ಲಿ ವಿಶೇಷವಾಗಿ ಕರ್ಣ, ದುರ್ಯೋಧನ, ಶಕುನಿ, ದುಶ್ಯಾಸನರೆಂಬಿ 4 ರಾತ್ರಿಯೆಲ್ಲ ನಿದ್ರೆಯೇ ಬಾರದಿರಲು ಆ 4 ಆ ರಾತ್ರಿ ದುರ್ಯೋಧನನ ಅರಮನೆಯಲ್ಲಿ ಸೇರಿದರು. ಆಗ ಅವರಿಗೆ ಹಿಂದೆ ಪಾಂಡವರ ವಿಷಯದಲ್ಲಿ ತಾವು ಮಾಡಿದ ಅಪಕಾರಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬಂದವು. ಹಿಂದೆ ದ್ಯೂತ ಸಭೆಯಲ್ಲಿ ದ್ರೌಪದಿಗೆ ಮಾಡಿದ ಮಾನಭಂಗವನ್ನು, ಅವಳನ್ನು ರಾಜಸಭಾ ಮಧ್ಯಕ್ಕೆ ಬಲಾತ್ಕಾರದಿಂದ ಎಳೆಯಿಸಿ ತಂದುದನ್ನು ನೆನೆಸಿಕೊಂಡು ಬಹಳವಾಗಿ ಕೊರಗಿದರು. ಹೀಗೆ ಆ ದ್ಯೂತ ಸಭೆಯಲ್ಲಿ ತಾವು ಪಾಂಡವರಿಗೆ ಕೊಟ್ಟ ಕಷ್ಟಗಳನ್ನು, ಅವರಿಗೆ ಮಾಡಿದ ಮೋಸವನ್ನು ಸ್ಮರಿಸಿಕೊಂಡು ಚಿಂತಿಸುತ್ತಿದ್ದ ಆ 4 ಆ ಒಂದು ರಾತ್ರಿಯೇ 100 ವರ್ಷಗಳಿಗೆ ಸಮಾನವಾಗಿ ಕಷ್ಟದಿಂದ ಕಳೆಯಿತು. ದೈವಾಜ್ಞೆಗೆ ಬದ್ಧರಾದ ಅವರೆಲ್ಲರೂ ಚೆನ್ನಾಗಿ ಬೆಳಗಾದ ಮೇಲೆ ವಿದ್ಯುಕ್ತವಾದ ಅವಶ್ಯ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡ ಮೇಲೆ ತಿರುಗಿ ಯುದ್ಧಕ್ಕಾಗಿ ಸಿದ್ಧವಾಗುವಂತೆ ಸೈನ್ಯಗಳಿಗೆ ಹೇಳಿ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿ ವಿದ್ಯುಕ್ತವಾದ ಮಂಗಳ ಕಾರ್ಯಗಳನ್ನೆಲ್ಲ ನಡೆಸಿದರು. ಮೊಸರು, ತುಪ್ಪ, ಅಕ್ಷತೆ, ಗೋವುಗಳು, ಕುದುರೆಗಳು, ಸುವರ್ಣದ ನಾಣ್ಯಗಳು, ಬೆಲೆಯುಳ್ಳ ವಸ್ತ್ರಾಭರಣಗಳು ಇವುಗಳಿಂದ ಬ್ರಾಹ್ಮಣರನ್ನು ಪೂಜಿಸಿದರು. ಸೂತ, ಮಾಗಧ ವಂದಿಗಳಿಂದ ಜಯಾಶೀರ್ವಾದ ಪೂರ್ವಕವಾಗಿ ಸ್ತುತಿಸಲ್ಪಡುತ್ತಾ ಅಲ್ಲಿಂದ ರಣಾಂಗಣಕ್ಕೆ ಬರುತ್ತಿದ್ದರು. ಹೀಗೆಯೇ ಅತ್ತಲಾಗಿ ಪಾಂಡವರು ಬೆಳಿಗ್ಗೆ ಮಾಡಬೇಕಾದ ಆಹ್ನಿಕಗಳನ್ನೆಲ್ಲ ಮುಗಿಸಿ ಯುದ್ಧಕ್ಕಾಗಿ ನಿಶ್ಚಯಿಸಿಕೊಂಡು ತಮ್ಮ ಶಿಬಿರದಿಂದ ಹೊರಟರು. ಜಯಾಭಿಲಾಷಿಗಳಾದ ಕೌರವ ಪಾಂಡವರಿಬ್ಬರಿಗೂ ಪ್ರಬಲ ಯುದ್ಧವು ನಡೆಯಿತು. ಕರ್ಣನ ಸೇನಾಧಿಪತ್ಯದಲ್ಲಿ 2 ದಿನಗಳವರೆಗೆ ಅದ್ಭುತವಾದ ಯುದ್ಧವು ನಡೆಯಿತು. ಆ ಯುದ್ಧದಲ್ಲಿ ಕರ್ಣನು ಅನೇಕ ಶತ್ರುಗಳನ್ನು ಕೊಂದು ಕೊನೆಗೆ ಕೌರವರ ಕಣ್ಣಿದಿರಾಗಿಯೇ ಅರ್ಜುನನಿಂದ ಕೊಲ್ಲಲ್ಪಟ್ಟನು. ಒಡನೆ ಸಂಜಯನು ವೇಗದಿಂದ ಹಸ್ತಿನಾವತಿಗೆ ಬಂದು ನಡೆದ ಸಂಗತಿಯೆಲ್ಲವನ್ನು ಧೃತರಾಷ್ಟ್ರನಿಗೆ ತಿಳಿಸಿದನು ಎಂದನು. ವೈಶಂಪಾಯನನು ಹೇಳಿದ ಈ ವಾರ್ತೆಯನ್ನು ಕೇಳಿ ಜನಮೇಜಯನು, ಮುನೀಂದ್ರ, ಮಹಾರಥರಾದ ಭೀಷ್ಮ ದ್ರೋಣರಿಬ್ಬರ ವಧವನ್ನು ಕೇಳಿದಾಗಲೇ ವೃದ್ಧನಾದ ಧೃತರಾಷ್ಟ್ರನು ಅಪಾರ ದುಃಖಕ್ಕೆ ಒಳಗಾಗಿದ್ದನಷ್ಟೇ. ಈಗ ದುರ್ಯೋಧನನಿಗೆ ಅತ್ಯಂತ ಹಿತೈಷಿ ಎನಿಸಿದ್ದ ಕರ್ಣನು ಸತ್ತನೆಂಬುದನ್ನು ಕೇಳಿದ ಮೇಲೆ ಅವನು ಹೇಗೆ ತಾನೇ ಪ್ರಾಣವನ್ನು ಧರಿಸಿದ್ದನು? ಆ ವೃದ್ಧ ರಾಜನು ಯಾವನೊಬ್ಬನಲ್ಲಿಯೇ ತನ್ನ ಮಕ್ಕಳಿಗೆ ಜಯದಾಸೆಯನ್ನು ಇಟ್ಟಿದ್ದನೋ ಅಂತಹ ಕರ್ಣನು ಹತನಾದುದನ್ನು ಕೇಳಿ ಅವನು ಹೇಗೆ ತಾನೇ ಬದುಕಿದ್ದನು? ಮನುಷ್ಯನಿಗೆ ಎಷ್ಟೇ ಕಷ್ಟವು ಬಂದರೂ ಕಾಲವು ಬಂದ ಹೊರತು ಸಾಯುವುದು ಸಾಧ್ಯವಲ್ಲವೆಂದು ನನಗೆ ತೋರುವುದು. ಏಕೆಂದರೆ ಈಗ ಕರ್ಣನ ವಧವನ್ನು ಕೇಳಿಯೂ ಆ ವೃದ್ಧರಾಜನು ಸಾಯದಿದ್ದನಲ್ಲವೇ? ಅಲ್ಲದೆ ಕುಲವೃದ್ಧರಾದ ಭೀಷ್ಮನು, ಬಾಕ್ಲೀಕ ರಾಜನು, ದ್ರೋಣಾಚಾರ್ಯನು, ಸೋಮದತ್ತನು, ಭೂರಿಶ್ರವಸ್ಸು, ಇನ್ನೂ ತನ್ನ ಇತರ ಸುಹೃತ್ತುಗಳು, ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಯುದ್ಧದಲ್ಲಿ ಪ್ರಾಣ ಬಿಟ್ಟುದನ್ನು ಕೇಳಿಯೂ ಆ ಮುದುಕನು ಜೀವದಿಂದ ಬದುಕಿದ್ದನೆಂದ ಮೇಲೆ ಕಾಲದಲ್ಲಿ ಸಾಯುವುದು ಮನುಷ್ಯನಿಗೆ ಸಾಧ್ಯವಿಲ್ಲವೆಂದೇ ನನ್ನ ನಿಶ್ಚಯವು. ಮುನೀಂದ್ರ, ನಮ್ಮ ಪಿತಾಮಹರ ಚರಿತ್ರವನ್ನೆಲ್ಲ ಇನ್ನೂ ಸವಿಸ್ತಾರವಾಗಿ ನನಗೆ ತಿಳಿಸು. ನಮ್ಮ ಪೂರ್ವಿಕರ ಚರಿತ್ರವನ್ನು ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿಯಿಲ್ಲದಂತಿದೆ. ಇದು ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.